ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಸಿಂಪಲ್ಲಾಗಿ ಯಾವ ರೀತಿ ಮನೆಯಾಗೆ ಎಗ್ ಕರಿ ಮಾಡ್ಕೋಬೋದತ್ತೆ ತೋರಿಸಾತೀನಿ. ಬರೀ ನೋಡ್ಕೊಂಡು ಬರೋಣಂತ. ಒಂದು ಪಾತ್ರೆದಾಗ ನೀರು ಹಾಕಿ ಎಗ್ ಬೇಯಿಸ್ಕೊಳತ್ತೀನಿ. ಎಗ್ ಬೇಯಿಸುವಾಗ ಒಂದೊಂದು ಸಲ ಒಡೆದು ಹೋಗ್ಬಿಡ್ತಾವೆ, ಹಂಗಾಗಬಾರ್ದು ಅಂದ್ರೆ ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸ್ತೀನಿ. ಮತ್ತು ಎಗ್ ಈಸಿಯಾಗಿ ಸುಲಿಬೋದು. ಈ ಕಡೆ ಎಗ್ ಮಸಾಲ ಮಾಡಕ್ಕೆ ಮಸಾಲ ಪ್ರಿಪೇರ್ ಮಾಡತ್ತೀನಿ. ಜೀರಿಗೆ, ಮೆಣಸು, ಲವಂಗ, ಎಳ್ಳು, ಕೊರಿಯಂಡರ್, ಸಣ್ಣ ಜೀರಿಗೆ, ಚಕ್ಕೆ, ಪಲಾವ್ ಎಲೆ ಹಾಕಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಬೇಕು. ಆಮೇಲೆ ಇದಕ್ಕೆ ಒಣ ಕೊಬ್ಬರಿ ಹಾಕಿ ಸ್ವಲ್ಪ ಆಯಿಲ್ ಹಾಕಿ 2-3 ನಿಮಿಷ ಚಂದೆ ರೋಸ್ಟ್ ಮಾಡ್ಕೋಬೇಕು. ಈಗ ಇದು ರೋಸ್ಟ್ ಆಗ್ಯದ, ಮಿಕ್ಸಿ ಜಾರ್ದಾಗ ಹಾಕಿ ಗ್ರೈಂಡ್ ಮಾಡತ್ತೀನಿ. ಮಸಾಲ ಎಲ್ಲ ಪೂರ್ತಿ ಸಣ್ಣದಾಗಿ ಗ್ರೈಂಡ್ ಆಗಬೇಕು. ಒಂದು ಬೌಲ್ನ ತಕ್ಕೊಳತ್ತೀನಿ. ಇದೇ ಜಾರ್ದಾಗ ಹಸಿ ಮಸಾಲ ರೆಡಿ ಮಾಡ್ಕೊಳತ್ತೀನಿ. 1 ಟೊಮ್ಯಾಟೊ, 1 ಆನಿಯನ್, ಕೊರಿಯಂಡರ್, ಜಿಂಜರ್ ಆ್ಯಂಡ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿನಿ. ಇದನ್ನೆಲ್ಲನೂ ಅದ ಮಿಕ್ಸಿ ಜಾರ್ನಾಗ ಹಾಕಿ 1 ಸ್ಪೂನ್ ಪುಟಾಣಿ ಹಾಕೋಬೇಕು. ಪುಟಾಣಿ ಹಾಕೋದ್ರಿಂದ ಗ್ರೇವಿ ಥಿಕ್ ಬರ್ತೈತಿ. ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡತ್ತೀನಿ. ಅಷ್ಟ್ರಾಗ ಎಗ್ನು ಬೆಂದಿದ್ದು ಸಿಪ್ಪಿ ಬಿಡಿಸ್ಕೊಳತ್ತೀನಿ. ಎಲ್ಲ ಮೊಟ್ಟೆನೂ ಬೇಯಿಸ್ಕೊಂಡ ಮೇಲೆ ಒಂದು ಫೋರ್ಕ್ ತೊಗೊಂಡು ಎಗ್ ಮೇಲೆ ಚುಚ್ಚಾತೀನಿ. ಹಿಂಗೆ ಮಾಡೋದ್ರಿಂದ ಎಗ್ ಮಸಾಲ ಎಲ್ಲ ಹಿಡ್ಕೊತೈತಿ. ಈಗ ಎಗ್ ರೋಸ್ಟ್ ಮಾಡೋಕ್ಕೆ 2 ಸ್ಪೂನ್ ಆಯಿಲ್ ಹಾಕೀನಿ. ಸ್ವಲ್ಪ ಸಾಲ್ಟ್, ಚಿಲ್ಲಿ ಪೌಡರ, ಟರ್ಮರಿಕ್ ಪೌಡರ ಮತ್ತು ಗರಂ ಮಸಾಲ ಹಾಕೀನಿ. ಇದಕ್ಕೆ ಎಗ್ನು ಆ್ಯಡ್ ಮಾಡಿಕೊಂಡು ರೋಸ್ಟ್ ಮಾಡತ್ತೀನಿ. 1 ನಿಮಿಷ ಅಷ್ಟೇ ರೋಸ್ಟ್ ಮಾಡಬೇಕು, ಜಾಸ್ತಿ ರೋಸ್ಟ್ ಮಾಡಬಾರ್ದು. ಈ ಕಡೆ ಇನ್ನೊಂದು ಕಡಾಯಿ ಕಾಯಾಕಿಟ್ಟಿನಿ. ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ಒಂದು ಕಟ್ ಮಾಡಿಟ್ಟಿದ್ದು ಆನಿಯನ್ ಹಾಕೀನಿ. ಆನಿಯನ್ ಫ್ರೈ ಮಾಡಬೇಕಾಗ್ತೈತಿ. ಆನಿಯನ್ ಸಾಫ್ಟ್ ಆದ್ಮೇಲೆ ನೆಕ್ಸ್ಟ್ ಮಸಾಲ ಎಲ್ಲ ಆ್ಯಡ್ ಮಾಡಬೇಕು. ಆನಿಯನ್ ಸಾಫ್ಟ್ ಆಗೈತಿ. ಒಣ ಮಸಾಲ ಮಾಡ್ಕೊಂಡಿದ್ವಲ್ಲ ಅದು ಹಾಕಿ ಫ್ರೈ ಮಾಡತ್ತೀನಿ. ಈಗ ಹಸಿ ಮಸಾಲ ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಹಾಕಿ ಬೇಯಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೀನಿ. ಈ ಎಗ್ ಮಸಾಲಕ್ಕೆ ಚಿಲ್ಲಿ ಪೌಡ್ರಿಗಿಂತನೂ ಸ್ವಲ್ಪ ಮಸಾಲೆ ಖಾರ ಹಾಕಿದ್ರೆ ಟೇಸ್ಟ್ ಬರ್ತೈತಿ. ಅದಕ್ಕೆ 1 ಸ್ಪೂನ್ ಮಸಾಲೆ ಖಾರ, 1 ಸ್ಪೂನ್ ಚಿಕನ್ ಮಸಾಲ ಹಾಕೀನಿ. ಮಸಾಲ ಎಲ್ಲ ಚಂದ ಫ್ರೈ ಆದ್ಮೇಲೆ ನೀರು ಹಾಕೋಬೇಕು. ಸಾಂಬಾರು ಬೇಕಾದ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕೋರಿ. ನಾ ಇಲ್ಲಿ ಕರಿ ಮಾಡತ್ತಿದ್ರಿಂದ ಸ್ವಲ್ಪ ನೀರು ಹಾಕೊಳತ್ತೀನಿ. ನೀರು ಹಾಕೊಂಡ್ಮೇಲೆ ಒಂದು ಕುದಿ ಬಂದೈತಿ. ಈಗ ಫ್ರೈ ಮಾಡಿಟ್ಟಿದ್ದೇವಲ್ಲ ಎಗ್ ಈ ಮಸಾಲದಾಗ ಹಾಕೊಳತ್ತೀನಿ. ಎಗ್ ಹಾಕೊಂಡು ಬೆಳಕ್ಕೆ ಒಂದ್ಸಲ ಚೆಂದ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮ್ದಾಗ ಒಂದು 5 ನಿಮಿಷ ಬೇಯಿಸಿದ್ರೆ ಮುಗೀತು. ಪಟ್ ಅಂತ ಎಗ್ ಕರಿ ರೆಡಿ ಆಗಿಬಿಡ್ತೈತಿ. ಎಗ್ ಕರಿ ಜೊತೆಗೆ ಚಪಾತಿ ಇಲ್ಲಾಂದ್ರೆ ಪರೋಟ ಕಾಂಬಿನೇಷನ್ ಮಸ್ತ್ ಇರ್ತೈತಿ. ನೀವು ಟ್ರೈ ಮಾಡ್ರಿ ಮನ್ಯಾಗ. ಎಲ್ಲರೂ ಭಾರಿ ಇಷ್ಟಪಟ್ಟು ತಿಂತಾರೆ. ಪ್ಲೀಸ್ ಈ ವಿಡಿಯೋ ನೋಡಿದವ್ರೆಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿ, ಥ್ಯಾಂಕ್ ಯು. ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ.